ವರಮಹಾಲಕ್ಷ್ಮಿ ಹಬ್ಬ ಏನೋ ಆಯಿತು, ಆದರೆ ಈಟೊಂದು ಬಟ್ಟೆ ಆಗೋಗವಲ್ಲಪ್ಪ. ಇವತ್ತು ಹೆಂಗೋ ಕೆರೆಗೆ ಹೋಗಿ ಎಲ್ಲ ಮುಗಿಸ್ಕೊ ಬಂದ್ಬಿಡ್ಬೇಕತ್ತಾಗಿ. ಈ ಜಯಕ್ಕನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅವಳು ಹೇಳಿದ್ಲಲ್ಲ ಅವತ್ತು ಹಬ್ಬ ಮುಗಿಸ್ಕೊಂಡು ಕೆರೆ ತಕ್ಕ ಹೋಗೋಣ ಕಣಕ್ಕ ಬಟ್ಟೆ ಒಗ್ಯೋಕ್ಕೆ ಅಂತ. ಏನು ಕಾಣ್ತಾನೆ ಇಲ್ವಲ್ಲ, ನೋಡೋಣ ಒಂದು ಸರಿ ಕೂಗಿ ನೋಡುವ. ಜಯಕ್ಕ, ಓ ಜಯಕ್ಕ. ಓ ಏನು ಪರ್ವತಕ್ಕ ಹಿಂಗೆ ಬಂದ್ಬಿಟ್ಟೆ? ಅಯ್ಯೋ ಬಟ್ಟೆ ಒಗ್ಯಕ್ಕೆ ಹೋಗುಮ ಅಂತ ಹೇಳಿದ್ದೆ ಅಲ್ವ ನಾನು ಹಬ್ಬ ಆದಮೇಲೆ. ಅಯ್ಯೋ ಮರ್ತೇ ಬಿಟ್ಟೆ ಕಣ್ ಪರ್ವತಕ್ಕ. ಇರು ಬಟ್ಟೆ ಎತ್ಕೊ ಬಂದ್ಬಿಡ್ತೀನಿ, ಹೋಗುಮ ಬಿರ್ನೆ. ಕಣ್ಲೆ ನಡಿ ಬಿರ್ನೆ ಹೋಗುಮ. ಇಲ್ಲಾಂದರೆ ಸೂರ್ಯ ನೆತ್ತಿಗೆ ಏರ್ಬಿಡ್ತಾನೆ, ಆಮೇಲೆ ಆ ಬಿಸಿಲಲ್ಲಿ ಬಟ್ಟೆ ಹೋಗೋಕ್ಕೆ ಆಗಿಲ್ಲ ಕಣ್ಲೆ. ಯಾಕೋ ತಲೆ ಸುತ್ತಬರ್ತದೆ. ಅಯ್ಯೋ ವಯಸ್ಸಾಯ್ತಲ್ಲ, ಏನು ಮಾಡೋದು ಹೇಳು ಅಲ್ವಾ. ಬಿರ್ನೆ ಹೋಗಿ ಒಕ್ಕೊಂಬಂದ್ಬಿಡೋಮ್ಮ ನಡಿ. ಅಯ್ಯೋ ಹಬ್ಬ ಆಗೋಗೈತಲ್ಲ ಅಕ್ಕ, ಈಗ ಕೆರೆ ತವ ಜಾಸ್ತಿ ಜನನೇ ಇರ್ತಾರೆ. ಅಯ್ಯೋ ಅಲ್ಲಿ ಬಟ್ಟೆ ಒಣಗಾಕೋಕ್ಕೆ ಜಾಗ ಇದ್ದದೋ ಇಲ್ವೋ, ಹಂಗೇನಾದರೂ ಆದರೆ ಬಟ್ಟೆ ತೊಳ್ಕೊಬಿಟ್ಟು ಬಂದ್ಬಿಡುಮ್ಮ. ಇಲ್ಲೇ ಮನೆ ಹತ್ರ ತಂತಿ ಮೇಲೆ ಒಣಗಾಕೊಳ್ಳಮ್ಮ ಅಲ್ವಾ. ನಡಿ ಪರ್ವತಕ್ಕ ಹೋಗುಮ್ಮ ಬಿರ್ನೆ ಹತ್ತಾಗಿ. ಓ ಪರ್ವತಕ್ಕ, ನಾನು ಹೇಳಿಲ್ವೇ ಕೆರೆ ಹತ್ರ ಜಾಸ್ತಿ ಜನ ಇರ್ತಾರೆ ಕಣಕ ಅಂತ. ಇಲ್ಲಿ ನೋಡು ಆಗ್ಲೆಯಾ ಗೌರಕ್ಕನೂ ಸುಷ್ಮನು ಬಂದು ಆಗ್ಲೆಯಾ ಶುರು ಮಾಡ್ಕೊಬಿಟ್ಟವ್ರಲ್ಲಪ್ಪ. ಏನು ಮಾಡನೆ, ಆ ಕಡೆ ಎಲ್ಲರೂ ಕಲ್ಲಿದ್ದವ ನೋಡೋಣ ನಡಿ ಪರ್ವತಕ್ಕ. ನಡಿ ಆ ಕಡೆಗೆ ಹೋಗವ. ಓಹೋ ಗೌರಕ್ಕ, ಏನು ಈಡು ದಿನ ಲೇಟಾಗಿ ಬರ್ತಿದ್ದಳು ನೀನು, ನಮ್ಕಿನ ಬುರ್ನೆ ಬಂದು ಬಟ್ಟೆ ಒಗ್ಯಕ್ಕೆ ಶುರು ಮಾಡ್ಕೊಬಿಟ್ಟಿದ್ಯಲ್ಲ. ಹ್ಞೂ ಕಣ್ ಪಾರ್ವತಿ, ಹಬ್ಬದ ಬಟ್ಟೆ ಎಲ್ಲವಾ. ಅಯ್ಯೋ ಸಾನೇ ಇತ್ತು ಕಣಮ್ಮಿ, ಅದಕ್ಕೆ ಬಿರ್ನೆ ಬಂದ್ಬಿಟ್ಟೆ ನಾನು. ಆಮೇಲೆ ಸುಷ್ಮಾ ಏನವ ನಿಮ್ಮ ಅತ್ತೆ ಬಂದಿಲ್ಲ, ನೀನು ಬಂದ್ಬಿಟ್ಟಿದ್ದಿ ಈ ಸತಿ? ಅಯ್ಯೋ ಅಮ್ಮ, ನಮ್ಮ ಅತ್ತೆಗೆ ಯಾಕೋ ಹುಷಾರಿದ್ದಿಲ್ಲ, ಅದಕ್ಕೆ ನಾನೇ ಒಯ್ತೀನಿ ಕೊಡಿ ಅಂತ ಅಂದೆ. ಆದ್ರೂ ಅತ್ತೆ ಅಯ್ಯೋ ನೀನು ಕೆರೆ ತಕ್ಕ ಹೋಗ್ಬೇಡ ಕಣವ ಅಂತ ಅಂತಿದ್ರು. ಏನಾಯ್ತದಮ್ಮ ಈ ಕಾಲದಲ್ಲಿ, ಅದಕ್ಕೆ ನಾನೇ ಬಂದ್ಬಿಟ್ಟೆ ಅತ್ತಗಿ. ನಂದೇನು ಜಾಸ್ತಿ ಇಲ್ಲ, ಒಂದು ಈಟವೇ ಆಟೆಯ ಹೋಗ್ಕೊಂಡು ಬಿರ್ನೆ ಹೋಗ್ಬಿಡೋಣ ಅಂತ ಬಂದೆ. ಪರವಾಗಿಲ್ಲ ಸುಷ್ಮಾ, ಈ ಕಾಲದವು ಕೆರೆ ತಕ್ಕೆ ಫೋಟೋ ಗೀಟೋ ತಗೊಳಕ್ಕೆ ಹೋಯ್ತವ ಆಟೆಯ. ನೀನು ಬಟ್ಟೆ ಒಗ್ಯಕ್ಕೆ ಬಂದಿದ್ದೀಯಲ್ಲ, ಸಬಾಸ್ ಕಣವ. ಜಯಕ್ಕ ಸಾಕಣ್ಣ ನಡಿಯಕ್ಕ, ಈಗ ಬಟ್ಟೆ ಒಗ್ಯಕ್ಕೆ ಕಲ್ಲು ಹುಡ್ಕೊಳಮ್ಮ ಫಸ್ಟು. ನಡಿ ನಡಿ. ಆಮೇಲೆ ಪಾರ್ವತಮ್ಮ, ನೀವು ಬುಟ್ಟಿ ತಕ ಬಂದಿದ್ದೀರಲ್ಲ ಬಟ್ಟೆ ಹಾಕ್ಕೊಂಡು, ಅದು ಎಲ್ಲಿಂದ ತಕ ಬಂದ್ರಿ? ಬಹು ಚೆಂದಾಗೈತೆ, ಎಲ್ಲಿ ತಕ ಬಂದ್ರಿ? ಈ ಬುಟ್ಟಿನ ನಮ್ಮ ರಾಮಣ್ಣ ಓದ್ಸತಿ ಪಾಟೆಗೆ ಹೋಗಿದ್ರಲ್ಲ ಆಗ ತಕ ಬಂದಿದ್ರು. ಓ ಹೌದಾ ಅಮ್ಮ, ಹಂಗಂದ್ರೆ ನಂಗೊಂದು ತರಿಸ್ಬಿಡಿ. ಮುಂದಿನ ಸರಿ ರಾಮಪ್ಪ ಪ್ಯಾಟೆಗೆ ಹೋದಾಗ ನಂಗೊಂದು ತರಿಸ್ಬಿಡಿ. ಹ್ಞೂ ಸರಿ ಕಂತಾಳವ, ಹೇಳ್ತೀನಿ ತಗೊಬರೋಕ್ಕೆ. ತಗೊಬತ್ತಾರೆ ತಗೋ ಅಕ್ಕ. ನಂಗೂ ಒಂದು ತರ್ಸಕ್ಕ, ನನ್ನ ಹತ್ರನೂ ಈ ಹಳೆ ಬುಟ್ಟಿನೇ ಇಟ್ಕೊಂಡು ಓಡಾಡ್ತಿದ್ದೀನಿ ಕಣಕ್ಕ. ನಂಗೊಂದು ತರ್ಸಕ್ಕ ಚೆಂದಾಗೈತೆ. ನಾನು ಆಗ್ಲೇ ಮನೆ ಹತ್ರ ಕೇಳುಮ ಅಂತ ಅಂದ್ಕೊಂಡೆ, ನೀನು ಬೇಜಾರು ಗೀಜಾರು ಮಾಡ್ಕೊಂಡ್ಯೋ ಏನೋ ಅಂತ ಕೇಳಿಲ್ಲ ಕಣಕ್ಕ ಆಟೆಯ. ಈಗ ಸುಷ್ಮಾ ಕೇಳಿದ್ಲಲ್ಲ, ನಾನು ಕೇಳ್ಬಿಡೋಣ ಅಂತ ಕೇಳ್ತಿದ್ದೀನಿ. ನಂಗೊಂದು ತರ್ಸಕ್ಕ, ದುಡ್ಡು ಕೊಟ್ಟೇನು? ಹ್ಞೂ ಸರಿ ಕಣ್ ಬಿಡು ಜಯಕ್ಕ, ನಿಂಗೊಂದು ತರಿಸ್ಕೊಡ್ತೀನಿ. ಅದರಲ್ಲಿ ಏನೈತೆ ತರಿಸ್ತೀನಿ ಬಿಡು. ಲೇ ಪಾರ್ವತಿ, ನಂಗೊಂದು ತರಿಸ್ಕೊಡೆ ಹಂಗೆ. ಗೌರಕ್ಕ, ಓದ್ಕಿಟ ಅದೇನೋ ಬ್ಯಾಗ್ ಬೇಕು ಅಂತ ತರ್ಸ್ಕೊಂಡಿದ್ದಲ್ಲ, ಆ ದುಡ್ಡನ್ನ ಇನ್ನೂ ಕೊಟ್ಟಿಲ್ಲ ನೀನು. ಈಗ ಬುಟ್ಟಿ ಕೇಳ್ತಾ ಇದ್ದಿ. ಏನು ಮಾಡನೆ? ಆ ಬ್ಯಾಗ್ ವಿಷಯನೇ ಹೇಳ್ತಾರೆ ಯಾವಾಗ ಬಂದ್ರು. ಕೊಡ್ತೀನಿ ತಂದು ತಗೋ ಪಾರ್ವತಿ, ಇದನ್ನೂ ತರಿಸು, ಎರಡು ಜೊತೆಗೆ ಕೊಡ್ತೀನಿ. ನಾನೇನು ಊರ್ಬಿಟ್ಟು ಹೊಂಟಿದ್ದಾನ ಕೊಡ್ದಂಗೆ? ನೀನೇನು ಊರ್ಬಿಟ್ಟು ಹೊಂಟೋದಿಯೋ? ಇಲ್ಲ ತಾನೇ, ಇಬ್ಬರು ಇಲ್ಲೇ ಇರ್ತೀವಲ್ಲ, ಕೊಡ್ತೀನಿ ಕಂದು ತಗೋ. ಪಾರ್ವತಕ್ಕ ಈಗಿತ ಈ ಬುಟ್ಟಿ ತಕ್ಕೊಡು, ಬ್ಯಾಗು ಬುಟ್ಟಿ ಎರಡು ಅರ್ಧೋದ್ಮೇಲೆ ಗೌರಕ್ಕ ದುಡ್ಡು ಕೊಡ್ತದೆ. ಲೇ ಜಯಿ, ಅದ್ಯಾಕೆ ಹಂಗಂದು? ನಾನೇನು ಕೊಡೋಕ್ಕಿಲ್ಲ ಅಂತ ಅದನ್ನ ಕೊಡ್ತೀನಿ ಅಂತಂದ್ರು ಹಿಂಗೆ ಆಡ್ತೀಯಲ್ಲ ನೀನು. ಹೋಗ್ಲಿ ಬಿಡಕ್ಕ, ಏನೋ ತಮಾಷೆ ಮಾಡ್ತಾಳೆ ಜಯ. ಹೋಗ್ಲಿ ಬಿಡಕ್ಕ, ಇರಲಿ ತರಿಸ್ತೀನಿ ಬಿಡಕ್ಕ. ನಿನಗೂ ಒಂದು ಒಟ್ಟು 3-4 ತರಿಸ್ತೀನಿ, ಎಲ್ಲರಿಗೂ ಆಯ್ತದೆ ತೆಗಿ. ನಡಿ ಜಯಕ್ಕ, ಕಲ್ಲು ಹುಡ್ಕೊಳಮ್ಮ ನಡಿ. ಏನು ಪಾರ್ವತಕ್ಕ, ಈಟೊಂದು ಬಟ್ಟೆ ತಂದುಬಿಟ್ಟಿದ್ದಿ ಈ ಸತಿ? ನಿಂದು ರಾಮಣ್ಣಂದು ಇಬ್ರದೇ ಈಟೊಂದು ಆಗೋಯ್ತಾ ಬಟ್ಟೆ? ಇಲ್ಲ ಕಣ್ ಗೌರಕ್ಕ, ಈ ಸತಿ ಸೊಸೆರು ಮೊಮ್ಮಕ್ಕಳು ಎಲ್ಲ ಬಂದಿದ್ರಲ್ಲ, ಅವ್ರದ್ದು ಎಲ್ಲರದು ಬಟ್ಟೆ ನಾನೇ ಇಲ್ಲೇ ಇಟ್ಕೊಂಡಿವ್ನಿ. ಹೋಗೋದು ಬಿಟ್ಟು ಕೊಡ್ತೀನಿ ಕಣ್ರವ, ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ದೆ. ಅದಕ್ಕೆ ಎಲ್ಲ ಇಟ್ಬಿಟ್ಟು ಹೋಗೋರೆ. ಅವ್ರದ್ದು ಎಲ್ಲ ಬಟ್ಟೆ ತಗೊಂಬಂದೆ ಕಣಕ್ಕ. ಓ ಅದಕ್ಕೆ ಮತ್ತೆ ಈಟೊಂದು ಕಾಣ್ತಾ ಇರೋದು. ನಾನು ಇದೇನಪ್ಪ ಇಬ್ಬರು ಬಟ್ಟೆ ಈಟೊಂದು ಆಗೋಗೈತಲ್ಲ, ಈಟೊಂದು ಗಂಟೆ ಇಟ್ಕೊಂಡು ಕೂತೋಳಲ್ಲ ಈ ಪಾರ್ವತಿ ಅಂತ ಬೈಕತ್ತಾ ಇದ್ದೆ. ಅಯ್ಯೋ ಸೋಪ್ ತರದೆ ಮರ್ತೋಯ್ತಲ್ಲ ನನಗೆ. ಲೇ ಜಯಕ್ಕ, ಸೋಪ್ ತಗೊಬಂದಿದ್ಯಾ? ಹ್ಞೂ ಕಣಕ್ಕ ತಗೊಬಂದಿವ್ನಿ, ಆದರೆ ಚಿಕ್ಕ ಸೋಪ್ ತಗೊಬಂದ್ಬಿಟ್ಟಿನಿ ಕಣಕ್ಕ. ಅದರಲ್ಲಿ ನನ್ನ ಬಟ್ಟೆ ಒಗೆಯೋದೇ ಕಷ್ಟ ಐತೆ ಕಣಕ್ಕ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಇನ್ನೊಂದು ಸೊಪ್ಪು ಬೇಕೆಂದ್ಲೇ ಇದರಲ್ಲೇ ಮಾಡ್ಕೊಬ ಹೋಗೆ ಅಂತ ಕಳಿಸ್ಬಿಟ್ರು. ಅದಕ್ಕೆ ಆ ಚಿಕ್ಕದೇ ತಗೊಬಂದೆ ಕಣಕ್ಕ. ಏನು ಮಾಡೋಣ ಈಗ? ಹಿಂಗಾಗೋಯ್ತಲ್ಲ. ಅವ ಸುಷ್ಮಾ, ನಿನ್ನ ಹತ್ರ ಏನಾದ್ರು ಸೋಪಿದ್ದದವ? ಅಕ್ಕ ಗೌರಕ್ಕ, ನಿನ್ನ ಹತ್ರ ಆಯ್ತಾ? ಅಮ್ಮ ಸೋಪೇನೋ ಐತೆ ಕಣ್ರಮ್ಮ, ಆದರೆ ನಮ್ಮ ಅತ್ತೆ ಮನೆಗೆ ಹೋದ ತಕ್ಷಣ ಇದೇನು ಇಷ್ಟು ಬಟ್ಟೆ ತಗೊಂಡೋಗಿ ಇಷ್ಟೊಂದು ಸೊಪ್ಪು ಖಾಲಿ ಮಾಡ್ಕೊಬಂದಿದ್ದೀ ಅಂತ ಬೈತಲ್ಲ ಕಣಮ್ಮ. ಏನು ಮಾಡೋಣ? ನಿಮ್ಮ ಅತ್ತೆ ಒಂದು, ಅಯ್ಯೋ ಅವಳಂತೂ ಊಟ ಜಿಪ್ನಿ ಕಣವ. ಅಯ್ಯೋ ನಿಮ್ಮ ಅತ್ತೆನೂ ಜಿಪ್ನಿ, ನಿನ್ನ ಗಂಡನೂ ಜಿಪ್ನ, ಇಬ್ಬರು ಸರಿಯಾಗವ್ರೆ. ಅಯ್ಯೋ ಬೇಡ ಬಿಡವ, ಆಮೇಲೆ ನಿನ್ನ ಹತ್ರ ಇಸ್ಕೊಂಡು ಆಮೇಲೆ ಖಾಲಿಯಾಗಿ ಅದಕ್ಕೂ ಬೈಸ್ಕೊಳ್ಳೋದಾಗ ಬೈಸ್ಕತಿ. ಬೇಡ ಬಿಡವ. ಗೌರಕ್ಕ ನಿನ್ನ ಹತ್ರ ಇದ್ದದ ನೋಡಕ್ಕ.
ಹ್ಞೂ ಕಣ್ ಪಾರ್ವತಿ ಐತೆ, ಇನ್ನೂ ಅರ್ಧ ಐತೆ, ನಂದು ಆದಮೇಲೆ ನೀನು ಕೊಡ್ತೀನಿ ಇರು. ಅಯ್ಯೋ ಈ ಮಳೆಗಾಲಕ್ಕೂ ಅದಕ್ಕೂ ನನ್ನ ಮೊಮ್ಮಗ ಅಂತೂ ಅದು ಎಷ್ಟು ಕೆಸರಲ್ಲಿ ಆಟ ಆಡೋನೋ ಏನೋ ಕಣವ. ಉಜ್ಜಿ ಉಜ್ಜಿ ಸಾಕಾಗೋಯ್ತು ನನಗೆ. ಆದ್ರೂ ಕೊಳೆ ಹೋಯ್ತಾ ಇಲ್ಲ. ಏನು ಮಾಡೋದು ಏನೋ ಈ ಹುಡ್ಗಂಗೆ. ಏಳ ಮಾತೆ ಕೇಳೋಕ್ಕಿಲ್ಲ ಅಂತದೆ. ಮನೇಲಿ ಆಟ ಆಡಲ್ಲ ಅಂದರೆ ಇಲ್ಲ ಬೀದಿಗೆ ಹೋಯ್ತಾನೆ. ಅಯ್ಯೋ ಮಕ್ಕಳೇ ಹಂಗಲ್ವೇನಕ್ಕ, ಏನು ಹೇಳ್ತೀವೋ ಅದನ್ನು ಉಲ್ಟಾನೆ ಮಾಡ್ತವೆ. ಪಾರ್ವತಿ ನಂದೇನೋ ಬಟ್ಟೆ ಒಗ್ದಾಯ್ತು ಕಣವ. ತಗೋ ಸೋಪಾ ಹೋಗ್ಕೊ ನಿಂದುವೆ. ಹಂಗೆ ಆ ಬಟ್ಟೆ ಒಣಗೋಕ್ಕೆ ಜಾಗ ಐತಾ ಅಂತ ನೋಡ್ಕೊಬರ್ತೀನಿ. ಆಟೋ ಗಂಟೆ ಹೋಗಿತೀರು ತಗೋ. ಹ್ಞೂ ಸರಿ ಕಣಕ್ಕ, ಹೋಗು ನೋಡ್ಕೊಬಂದ್ಬಿಡು, ಹೋಗು ಬಿರ್ನೆಯ ಜಾಗ ಆಯ್ತಾ ಅಂತ. ಅಕ್ಕ ಹಂಗೆ ನಮಗೂ ಆಯ್ತಾ ಅಂತ ನೋಡ್ಕೊಬರಕ್ಕ. ಅಯ್ಯೋ ನಂದು ಈಟೊಂದು ಬಟ್ಟೆ ಇತ್ತಲ್ಲ, ಒಗ್ದು ಯಾಕವ ಸೋಪ್ ಖಾಲಿ ಆಗಕ್ಕೆ ಬತ್ತೈತಲ್ಲ. ಏನು ಮಾಡಣೆ ಈ ಜಗಳ ಗಂಟೆ ಗೌರಕ್ಕ ಬೇರೆ ಸೋಪ್ ಖಾಲಿ ಆಯಿತು ಅಂತ ಜಗಳ ಆಡೋಳು ಏನೋ. ಏನು ಮಾಡೋದು ಜಯಕ್ಕ? ಅಯ್ಯೋ ಅವಳಿಗೆ ಯಾಕೆ ಎದ್ರಕತಿ ಬಿಟ್ಟು ಪಾರ್ವತಕ್ಕ. ಅಲ್ಲೇ ಹಂಗೆ ನಂಬಿದಿಲ್ಲ ಬತ್ತಾಳಲ್ಲ ಅವಳು ಮನೆಗೆ ಹೋಗೋಕ್ಕೆ. ಆವಾಗ ಇನ್ನೊಂದು ಸೋಪ್ ಕೊಟ್ಟು ಕಳಿಸುವಂತೆ ಬಿಡು, ಅವಳಿಗೆ ಯಾಕೆ ಎದ್ರಕತಿ. ಹ್ಞೂ ಅದೇ ಹಂಗೆ ಅಂತೀನಿ ಅತ್ತಗಿ. ಹಾಂ ಅಲ್ವಾ? ಲೇ ಏನೇ ಪಾರ್ವತಿ, ಆಗಲೇ ಆ ಸೋಪ್ ಪೂರ್ತಿಯ ಖಾಲಿ ಮಾಡಿದೆಯಲ್ಲ, ಏನು ಹಿಂಗೆ? ಅಲ್ಲ ಏನೋ ಪಾಪ ತಂದಿಲ್ವಲ್ಲ ಅಂತ ನಾನು ಕೊಟ್ಟರೆ ಖಾಲಿ ಮಾಡ್ಬಿಟ್ಟು ಕೊಡ್ತಿದ್ಯಲ್ಲೇ. ನನ್ನ ಗಂಡಂಗೆ ಏನಂತ ಹೇಳನೆ? ಅಯ್ಯೋ ಅಕ್ಕ ಅದು ಜಾಸ್ತಿ ಬಟ್ಟೆ ಇತ್ತಲ್ಲಕ್ಕ, ಅದಕ್ಕೆ ಹಿಂಗಾಗೋಯ್ತು. ನೀನೇನು ಭಯ ಪಡಬೇಡ ಕಣಕ್ಕ. ನೀನು ಹೆಂಗಿದ್ರು ಹೋಗ್ಬೇಕಾದ್ರೆ ನಂಬಿದಿಲೇ ಹೋಗೋದಲ್ವಾ. ಜೊತೆಗೆ ಹೋಗೋಣ. ನನ್ನ ಮನೆ ಹತ್ರ ನಿಂಗೆ ಇನ್ನೊಂದು ಸೋಪ್ ಕೊಟ್ಟು ಕಳಿಸ್ತೀನಿ ಕಣಕ್ಕ. ಆಯಿತಾ? ನೀನೇನೋ ಹೊಸ ಸೋಪ್ ಕೊಟ್ಟಿಯಾ? ಹಳೆ ಸೋಪ್ ಏನಾಯಿತು ಅಂತ ನನ್ನ ಗಂಡ ಕೇಳಿದ್ರೆ ಏನು ಮಾಡಣೆ ಹೇಳು? ಅಯ್ಯೋ ಅಕ್ಕ ಅಣ್ಣಂಗೆ ತಾನೆಯಾ ನಾನು ಹೇಳ್ತೀನಿ ಬಿಡು. ನಾನು ಇಸ್ಕೊಂಡಿದ್ದೆ ಕಣಣ್ಣ, ಈಗ ಹೊಸದು ಕೊಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಬಿಡಕ್ಕ. ಮನೆಗೆ ಬಂದು ಹೇಳನೆ ಹಿಂಗೆ. ಹಂಗೆಯಾ ಹೆಂಗೋ ಓದ್ಸತ್ತಿದ್ದು ದುಡ್ಡು ಕೊಡಬೇಕಿತ್ತಲ್ಲ, ಅದನ್ನೂ ಕೇಳ್ಕೊಬತ್ತೀನಿ ಬಿಡು ಅಣ್ಣನ ಹತ್ರನೆಯ. ಅಯ್ಯೋ ಇವಳು ಬೇರೆ ಮನೆಗೆ ಬರ್ತೀನಿ ಅಂತವಳಲ್ಲ, ದುಡ್ಡು ಬೇರೆ ಕೊಟ್ಟಿವ್ನಿ ಅಂತ ಹೇಳ್ಬಿಟ್ಟಿವ್ನಿ. ಈಗೇನು ಮಾಡೋದು? ಲೇ ಪಾರ್ವತಿ ಏನು ಬೇಡ ಬಿಡೆ, ಪರವಾಗಿಲ್ಲ. ನೀನು ಹೊಸ ಸೋಪ್ ಕೊಡು, ನಾನು ತಗೊಂಡೋಗಿ ಹೇಳ್ತೀನಿ ನಮ್ಮ ಮನೆಯವ್ರಿಗೆ. ಏನು ಅನ್ನಕ್ಕಿಲ್ಲ ಕಣಂತೆ ಬಿಡು, ಪರವಾಗಿಲ್ಲ. ಹ್ಞೂ ಸರಿ ಆಯಿತು ಬಿಡಕ್ಕ, ಹಾಗೆ ಮಾಡೋಣ. ಜಯಕ್ಕ ನಿಂದು ತೊಳೆದಾಗಿದ್ರೆ ನಡಿ ಹೋಗುಮ್ಮ. ಇಲ್ಲಿ ಒಣಗಕ್ಕೆ ಜಾಗ ಇಲ್ಲ ಅನ್ನಂಗೆ ಕಾಣ್ತದೆ. ಮನೆ ಹತ್ರನೇ ಹೋಗಿ ಒಣಗಿಸ್ಕೊಳಮ್ಮ ನಡಿ. ಹ್ಞೂ ಕಣ್ ಪಾರ್ವತಕ್ಕ ನಡಿಯತ್ತಾಗಿ, ಮನೆ ಹತ್ರನೇ ಒಣಗಿಸ್ಕೊಳಮ್ಮ ನಡಿ. ನಂದು ಆಗಕ್ಕೆ ಬತ್ತು ಇನ್ನೇನು. ಸುಷ್ಮಾ ನಿಂದು ಆಯ್ತೇನವ ತೊಳೆದು? ಇನ್ನೂ ಅವ ಬಟ್ಟೆಗಳು ಜಾಸ್ತಿ ಅವೇನವ? ಕೊಡೋತ್ತಾಗಿ ನಾನೊಂದಿಟ್ಟು ತೊಳ್ಕೊಡ್ತೀನಿ. ನಾನೊಂದಿಟ್ಟು ಜಯಕ್ಕ ಒಂದಿಟ್ಟು ತೊಳ್ಕೊಡ್ತೀವಿ ಕೊಡು. ಅಯ್ಯೋ ಆಟೋತಿಂದ ಪಾಪ ನೀನು ಒಬ್ಳೆಯ ತೊಳಿತಾ ಇದೆಯಾ? ಜಾಸ್ತಿ ಬಟ್ಟೆ ಕೊಟ್ಟು ಕಳಿಸ್ಬಿಟ್ಟಿದ್ಲಾ ನಿಮ್ಮತ್ತೆ? ಹ್ಞೂ ಕಣ್ ಸುಷ್ಮಾ ಕೊಡಿಲಿ, ನಾನು ಸಿಯಾ ಪಾರ್ವತಕ್ಕ ಸಿಯಾ ಕೊಡ್ತೀವಿ ಕೊಡು. ಅಯ್ಯೋ ಬೇಡ ಅಮ್ಮ ಪರವಾಗಿಲ್ಲ, ನಂದು ಒಗ್ದಿದ್ದಾಯಿತು. ಇನ್ನೊಂದು 3-4 ಅವೇ ಅಷ್ಟೇ. ನಾನು ಒಕ್ಕತ್ತೀನಿ ಬಿಡಿ. ಯಾವುವೇ ಮಕ್ಕಳವೇ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ನಾನು ಒಕ್ಕತ್ತೀನಿ, ನೀವು ಹೋಗಿ ಪರವಾಗಿಲ್ಲ. ನೀನು ಒಬ್ಳನೆಯ ಕೆರೆ ಹತ್ರ ಬಿಟ್ಬಿಟ್ಟು ಹೋಗೋಕ್ಕಾಯ್ತದೇನವ? ಹೋಗ್ದು ಬಿಡು ಹೊತ್ತಾಗಿ, ಇಲ್ಲೇ ಕುತ್ಕೊಂಡು ಕಾಯ್ತಾ ಇರ್ತೀವಿ. ನಮಗೇನು ಟೈಮ್ ಪಾಸ್ ಆಗ್ತದೆ, ಮಾತಾಡ್ತಿರ್ತೀವಿ 3 ಜನನೂ ಕುತ್ಕೊಂಡು. ನೀನು ಒಗ್ಬಿಡುವ, ಎಲ್ಲ ಒಟ್ಟಿಗೆ ಹೋಗುಮ್ಮ. ಹ್ಞೂ ಸರಿ ಅಮ್ಮ, ಬಿರ್ನೆ ಒಗ್ದ್ಬಿಡ್ತೀನಿ, ಎಲ್ಲ ಒಟ್ಟಿಗೆ ಹೋಗುಮ್ಮ ಬಿಡಿ ಹೊತ್ತಿಗೆ. ನನಗೂ ಭಯ ಆಯ್ತದೆ ಒಬ್ಳೆ ಕೆರೆ ಹತ್ರ ಕುತ್ಕೊಂಡು ಹೋಗೋಕ್ಕೆ. ಹ್ಞೂ ಅಮ್ಮ ಆಯಿತು ನಡೀರಮ್ಮ, ಆಯಿತು ನನ್ನ ಬಟ್ಟೆನೂ ಹೋಗುಮ್ಮ ನಡೀರಿ. ಹ್ಞೂ ಸರಿ ಒಳ್ಳುಮ್ಮ ಜಯಕ್ಕ ಗೌರಕ್ಕ, ಒಳ್ಳುಮ್ಮ ಸುಷ್ಮಂದ ಆಯ್ತಂತೆ. ಹ್ಞೂ ನಡೀಲೆ ಪಾರ್ವತಿ ಹೊಳ್ಡುಮ್ಮ. ವೀಕ್ಷಕರೇ, ಇವತ್ತಿನ ನನ್ನ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.